ನಾನು ವೋಟ್ ಮಾಡೋಕ್ಕೆ ಅಂತಲೇ ಹೋದೆ. ಆದರೆ ನನಗೆ ಇಷ್ಟ ಆಗುವಂಥ ಯಾವ ಅಭ್ಯರ್ಥಿನೂ ನನಗಿರಲಿಲ್ಲ. ಎರಡನೇದು, ಇವತ್ತು ಯಾವ ಪಾರ್ಟಿ ನಡುವೆನೂ ಯಾವುದೇ ರೀತಿಯ ವ್ಯತ್ಯಾಸವೂ ಇಲ್ಲ. ಹಾಗಾಗಿ ಕಾನ್ಸ್ಟಿಟ್ಯೂಷನಲ್ಲಿರೋ ಒಂದು ಪ್ರಾವಿಷನ್ ಏನಿದೆ, ನಾವು ಬೇಡದೇ ಇರೋ ಅಥವಾ ನಾವು ವೋಟ್ ಮಾಡದೇ ಇರೋವಂಥ ಹಕ್ಕೇನಿದೆ ಅದನ್ನು ಚಲಾಯಿಸಿ 49(o) ಪ್ರಕಾರ ನಾನು ಯಾವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಇಚ್ಛೆ ಪಡುವುದಿಲ್ಲ ಅಂತ ಬರೆದು ಹೇಳಿ ಬಂದಿದ್ದೀನಿ. ಎಲೆಕ್ಷನ್ ರೂಲ್ಸ್ ಪ್ರಕಾರ, ಎಲೆಕ್ಷನ್ ಕಮಿಷನಲ್ಲಿ ಪೀಪಲ್ಸ್ ರಿಪ್ರೆಸೆಂಟೇಷನ್ ಆ್ಯಕ್ಟ್ ಪ್ರಕಾರ ಒಬ್ಬ ಭಾರತೀಯ ಪ್ರಜೆಗೆ ವೋಟ್ ಹಾಕುವ ಹಕ್ಕು ಹೇಗಿದೆಯೋ ಹಾಗೆ ವೋಟನ್ನು ನಿರಾಕರಿಸುವಂಥ ಹಕ್ಕು ಇದೆ. ವೋಟ್ ನಿರಾಕರಿಸೋ ಹಕ್ಕು ಅಂದರೆ ನಾನು ಪೋಲಿಂಗ್ ಬೂತ್ಗೆ ಹೋಗ್ತೀನಿ, ನನ್ನ ಹೆಸರನ್ನ ರಿಜಿಸ್ಟರ್ ಮಾಡ್ತೀನಿ, ಆದರೆ ನನಗೆ ಯಾವ ಅಭ್ಯರ್ಥಿಯು ಆಯ್ಕೆ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋದನ್ನು ಹೇಳೋದಕ್ಕೋಸ್ಕರ ಸಪ್ರೇಟಾಗಿ ಅದನ್ನು ದಾಖಲು ಮಾಡಿಬಿಟ್ಟು ನಾವು ವಾಪಸ್. ಅದರ ಅರ್ಥ ಅಂದರೆ ಬಹುಶಃ ಬ್ಯಾಲೆಟ್ ಪೇಪರ್ ಅಥವಾ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಒಳಗಡೆ ಒಂದು 10-4 ಅಭ್ಯರ್ಥಿಗಳಿದ್ದರೆ ಅದರ ಕೆಳಗಡೆ ನನ್ ಆಫ್ ದ ಎಬವ್ ಅಂತ ಒಂದು ಕಾಲಮ್ ಇರಬೇಕು. ಆವಾಗ ಇದಕ್ಕೆ ಹೆಚ್ಚಾಗ್ತಾ ಬರುತ್ತೆ ಮತ್ತು ಇದನ್ನು ಹೆಚ್ಚು ಪ್ರಚಾರಗೊಳಿಸೋದು ಒಳ್ಳೆಯದು. ಆವಾಗ ಒಂದು ಆಯ್ಕೆ ಇದೆ ಜನಗಳಿಗೆ ಅಂತ. ಬಹುಶಃ ಆಗ ಯಾರನ್ನೂ ರಿಜೆಕ್ಟ್ ಮಾಡುವಂಥ ಒಂದು ಹಕ್ಕು ಕೂಡ ಜನಗಳಿಗೆ ಇರೋದರಿಂದ ಅಭ್ಯರ್ಥಿಗಳು ಇನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚು ಜವಾಬ್ದಾರಿಯುತವಾಗಿ ಇನ್ನು ಮುಂದೆ ನಾವು ನಡ್ಕೋಬಹುದು ಅನ್ನೋ ಒಂದು ಸಣ್ಣ ಆಸೆ ಇದೆ. ಅದರಿಂದ ಈ 49(o) ಕಲಮಿನ ಪ್ರಕಾರ ಏನು ಆಯ್ಕೆ ಒಂದು ಜನಗಳಿಗಿದೆಯೋ ಅದನ್ನು ಅವರು ಹೆಚ್ಚೆಚ್ಚು ಉಪಯೋಗಿಸ್ತಾ ಇದ್ದರೆ ಅದ್ರ ಮೂಲಕ ಒಂದು ಇಡೀ ಚುನಾವಣೆಯ ಪ್ರಕ್ರಿಯೆಯಲ್ಲೇ ಬದಲಾವಣೆ ತರೋಕ್ಕೆ ಸಾಧ್ಯ ಆಗ್ಬೋದೇನೋ.